ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂಥ ಸ್ಕೂಟರ್ ಯಮಹಾ ರೇ ZR 125 ಹೈಬ್ರಿಡ್ ಸ್ಕೂಟರ್ ಆಗಿರುತ್ತೆ. ಇದೊಂದು ಡೈಲಿ ಕಮ್ಯೂಟರ್ ಸ್ಕೂಟರಾ ಅಥವಾ ಸ್ಪೋರ್ಟ್ಸ್ ವೆಹಿಕಲ್ ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಲೆವೆಲ್ ಕನ್ಫ್ಯೂಷನ್ಸ್ ಇದೆ ಈ ಒಂದು ಸ್ಕೂಟರ್ ಅಲ್ಲಿ. ಸೊ ಅಷ್ಟು ಚೆನ್ನಾಗಿರುವಂಥದ್ದು ಈ ಒಂದು ಸ್ಕೂಟರ್. ಮತ್ತೆ ಇದ್ರದ್ದು ಚಾಸಿಸ್ ಅಥವಾ ಫ್ರೇಮ್ ನ ನೋಡೋದಾದ್ರೆ ಇದು ಲೈಟ್ ವೆಯ್ಟ್ ಫ್ರೇಮ್ ಇಂದ ಬಂದಿರುತ್ತೆ. ನೆಕ್ಸ್ಟ್ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 4 ವೇರಿಯಂಟ್ಸ್ ಇರುತ್ತೆ. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಡ್ರಮ್ ವೇರಿಯಂಟ್, ಡಿಸ್ಕ್ ವೇರಿಯಂಟ್, ರೇಸಿಂಗ್ ಬ್ಲೂ ಅಂಡ್ ಡಾರ್ಕ್ ಮ್ಯಾಟ್ ಬ್ಲೂ ವೇರಿಯಂಟು ಮತ್ತೆ ಸ್ಟ್ರೀಟ್ ರ್ಯಾಲಿ. ಈಗ ನಾವೇನ್ ರಿವ್ಯೂ ಮಾಡ್ತಿದೀವಿ ಸ್ಕೂಟರ್, ಇದು ಸ್ಟ್ರೀಟ್ ರ್ಯಾಲಿ ವೇರಿಯಂಟ್ ಆಗಿರುತ್ತೆ. ಇದೇ ಟಾಪ್ ವೇರಿಯಂಟ್ ಆಗಿರುತ್ತೆ. ಡ್ರಮ್ ಬ್ರೇಕ್ ಸ್ಕೂಟರ್ ವೇರಿಯಂಟ್ ಬಂದು ಬೇಸ್ ವೇರಿಯಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 12 ಕಲರ್ ಆಪ್ಷನ್ಸ್ ಇದೆ. ಸೊ ಪ್ರತಿಯೊಂದು ವೇರಿಯಂಟ್ ಅಲ್ಲೂ ಒಂದೊಂದು ಕಲರ್ ಸಿಗುವಂತದ್ದು. ಸೊ ನಾವು ನೋಡ್ತಿರುವಂತಹ ಸ್ಟ್ರೀಟ್ ರ್ಯಾಲಿ ವೇರಿಯಂಟ್ ಅಲ್ಲಿ ನಮಗೆ ಒಟ್ಟು 4 ಕಲರ್ ಆಪ್ಷನ್ಸ್ ಇರುವಂತದ್ದು. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಮ್ಯಾಟ್ ಗ್ರೇ ಮೆಟಾಲಿಕ್, ಮ್ಯಾಟ್ ಬ್ಲ್ಯಾಕ್, ಸೈಬರ್ ಗ್ರೀನು ಮತ್ತೆ ಐಸ್ ಬ್ಲೂ. ಇದಿಷ್ಟು ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತಹ ಕಲರ್ ಆಪ್ಷನ್ಸ್ ಆಗಿರುತ್ತೆ. ಈ ಒಂದು ಸ್ಕೂಟರ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಒಂದೊಂದೇ ನೋಡ್ತಾ ಹೋಗೋಣ. ನಾನು ರಿವ್ಯೂ ಮಾಡಕ್ಕೆ ಸೆಲೆಕ್ಟ್ ಮಾಡಿರುವಂತಹ ಸ್ಕೂಟರ್ ನ ವೇರಿಯಂಟ್ ಬಂದು ಸ್ಟ್ರೀಟ್ ರ್ಯಾಲಿ ವೇರಿಯಂಟ್ ಆಗಿರುತ್ತೆ, ಅಂದ್ರೆ ಟಾಪ್ ವೇರಿಯಂಟ್. ಹಾಗೆ ಕಲರ್ ನ ನೋಡೋದಾದ್ರೆ ಇದು ಮ್ಯಾಟ್ ಗ್ರೇ ಮೆಟಾಲಿಕ್ ಆಗಿರುತ್ತೆ. ಸೊ ಇದು ಟಾಪ್ ವೇರಿಯಂಟ್ ಆಗಿರುತ್ತೆ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರಂಟ್ ವ್ಯೂ ಅಲ್ಲಿ ನಿಮಗೆ ರೋಬೋ ಫೇಸ್ ಕೊಟ್ಟು ತುಂಬಾನೇ ಅಟ್ರಾಕ್ಟಿವ್ ಅಂಡ್ ಅಗ್ರೆಸಿವ್ ಆಗಿ ಮಾಡಿರುವಂತದ್ದು. ಸೊ ಮಿರರ್ಸ್ ನ ನೋಡ್ತಿರ್ಬೋದು, ಡಿಸೈನ್ಫುಲ್ ಆಗಿ ಕೊಟ್ಟಿರುವಂತದ್ದು. ಟ್ರಾನ್ಸ್ಪರೆನ್ಸಿ ಬ್ಲಾಕ್ ವೈಸರ್ ನ ಕೊಟ್ಟು ಅದ್ರ ನಡುವೆ ನಿಮಗೆ DRLs ನ ಕೊಡ್ದಿರಾ ಇದನ್ನ ಪ್ಲೇನ್ ಆಗಿ ಬಿಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಹಾಲೋಜಿನ್ ಇಂಡಿಕೇಟರ್ಸ್ ನ ನೋಡ್ತಿರ್ಬೋದು. LED ಯಾವುದೇ ವೇರಿಯಂಟ್ ಅಲ್ಲೂ ಬರೋದಿಲ್ಲ, ಎಲ್ಲಾ ವೇರಿಯಂಟ್ ಅಲ್ಲೂ ಹಾಲೋಜಿನ್ ಇರುವಂತದ್ದು. ಸೊ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ DRL ಬರೀ ಇದು ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಬರುವಂತದ್ದು, ಬೇರೆ ಯಾವುದೇ ವೇರಿಯಂಟ್ ಅಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುತ್ತೆ. ನಿಮಗೆ LED ಹೆಡ್ಲೈಟ್ಸ್ ಬಂದು ನಿಮಗೆ ಬೇಸ್ ವೇರಿಯಂಟ್ ಬಿಟ್ಟು ಬೇರೆ ಎಲ್ಲಾ ವೇರಿಯಂಟ್ ಅಲ್ಲೂ ಇರುವಂತದ್ದು. ಸೊ ನೋಡ್ತಿರ್ಬೋದು, ತುಂಬಾನೇ ಅಟ್ರಾಕ್ಟಿವ್ ಆಗಿರುವಂತದ್ದು. ಮಡ್ಗಾಡ್ನ ನೋಡ್ತಿರ್ಬೋದು ನೀವು, ಇದು ನಿಮಗೆ ಯಾವುದೇ ರೀತಿ ಮೆಟಲ್ ನಿಂದ ಬಂದಿರೋದಿಲ್ಲ, ಬದಲಾಗಿ ನಿಮಗೆ ಒಂದು ಪ್ರೀಮಿಯಂ ಫೈಬರ್ ಇಂದ ಬಂದಿರುತ್ತೆ. ಸೊ ನೋಡ್ತಿದ್ದೀರಾ, ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಸೆಕ್ಷನ್‌ದು ಸಸ್ಪೆನ್ಷನ್ ಅನ್ನು ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ. ಇನ್ನು ಟೈರ್ ಸೈಜ್ ನ ನೋಡೋದಾದ್ರೆ 90/90 12 ಇಂಚಸ್ ಇಂದ ಬಂದಿರುತ್ತೆ. ಮತ್ತೆ ಬ್ರೇಕ್ ಸಿಸ್ಟಮ್ ಬಂದು ನಿಮಗೆ ಬೇಸ್ ವೇರಿಯಂಟ್ ಬಿಟ್ಟು ಮಿಕ್ಕ ಎಲ್ಲಾ ವೇರಿಯಂಟ್‌ಗಳಲ್ಲೂ ನಮಗೆ ಡಿಸ್ಕ್ ಬ್ರೇಕ್ ಬಂದಿರುತ್ತೆ. ಸೊ ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 190 ಆಗಿರುತ್ತೆ. ಡ್ರಮ್ ಬ್ರೇಕ್ ಸೈಜ್ ಅಂದ್ರೆ ಬೇಸ್ ವೇರಿಯಂಟ್ ಅಲ್ಲಿ ಇರುವಂತಹ ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 ಆಗಿರುತ್ತೆ. ಅಲಾಯ್ ವೀಲ್ಸ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಪ್ರತಿಯೊಂದು ವೇರಿಯಂಟ್ ಅಲ್ಲೂ ನಿಮಗೆ ಅಲಾಯ್ ವೀಲ್ಸ್ ಸಿಗುತ್ತೆ. ಸೊ ಯಾವುದೇ ರೀತಿ ಸ್ಟೀಲ್ ವೀಲ್ ಇರೋದಿಲ್ಲ ನಿಮಗೆ. ಈ ಸ್ಕೂಟರ್ ಅಲ್ಲಿ ನಮಗೆ ಅಡ್ವಾನ್ಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಇಂದ ಬಂದಿರುತ್ತೆ. ಹೇಗೆ ಅನ್ನೋದಾದ್ರೆ UBS, ಯೂನಿಕ್ ಬ್ರೇಕಿಂಗ್ ಸಿಸ್ಟಮ್. ಹಿಂದೆಗಡೆ ಬ್ರೇಕ್ ನ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಫ್ರಂಟ್ ಅಲ್ಲೂ ಕೂಡ ಬ್ರೇಕ್ ಅಪ್ಲೈ ಆಗುವಂತದ್ದು ಈ ಒಂದು ಸ್ಕೂಟರ್ ಅಲ್ಲಿ. ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಹೀಗೆ ಹಲವಾರು ಕಡೆ ನಿಮಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಉಪಯೋಗಿಸಿರೋದ್ರಿಂದ ಇದಕ್ಕೆ ಹೈಬ್ರಿಡ್ ಅಂತ ಹೇಳಿರುವಂತದ್ದು. ಈ ಸ್ಕೂಟರ್‌ನ ರಿಯರ್ ಸಸ್ಪೆನ್ಷನ್ ಅನ್ನ ನೋಡ್ತಿರ್ಬೋದು ನೀವು. ಇದಕ್ಕೆ ಯೂನಿಟ್ ಸ್ವಿಂಗ್ ಸಸ್ಪೆನ್ಷನ್ ಅಂತ ಕರೆಯುವಂತದ್ದು. ಸೊ ಇದು ನಿಮಗೆ ವೆಹಿಕಲ್‌ನ ಸೈಡ್ ಅಲ್ಲಿ ಇರುತ್ತೆ. ಸೊ ತುಂಬಾನೇ ಕಂಫರ್ಟಬಲ್ ಆಗಿ ಮತ್ತೆ ಆಕ್ಷನ್ ಫುಲ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್‌ನಲ್ಲಿ ಇರುವಂತಹ ಬ್ಯಾಕ್ ಸೆಕ್ಷನ್ ಟೈರ್ ಸೈಜ್ ನ ನೋಡೋದಾದ್ರೆ 110/90 10 ಇಂಚಸ್ ಇಂದ ಬಂದಿರುತ್ತೆ. ಸೊ ಫ್ಯಾಟಿ ಟೈರ್ಸ್ ಅಂತಾನೆ ಹೇಳ್ಬೋದು. ಹಾಗೆ ನೀವು ಟೈರ್‌ನ ನೋಡ್ತಿರ್ಬೋದು, ನಿಮಗೆ ಇದು ಆಫ್ ರೋಡ್‌ಗೆ ಇರುವಂತಹ ಟೈರ್ ಹಾಗೇನೆ ಮಾಡಿರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ನಿಮಗೆ ಎಲ್ಲಾ ವೇರಿಯಂಟ್‌ನಲ್ಲೂ ಡ್ರಮ್ ಬ್ರೇಕ್ಸೇ ಇರುತ್ತೆ. ಸೊ ಡ್ರಮ್ ಬ್ರೇಕ್‌ನ ಸೈಜ್ ಬಂದು 120 ಆಗಿರುತ್ತೆ. ಸೊ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಮತ್ತೆ ಅಲಾಯ್ ವೀಲ್ಸ್ ಇರುವಂತದ್ದು ಪ್ರತಿಯೊಂದು ವೇರಿಯಂಟ್‌ನಲ್ಲೂ. ಸೊ ಹಿಂದೆಗಡೆ ಸೆಕ್ಷನ್ ಕೂಡ ನಿಮಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ಸ್ಪೋರ್ಟಿ ಲುಕ್‌ನ ಎನ್ಹಾನ್ಸ್ ಮಾಡೋ ಡಿಸೈನ್ಸ್‌ನ ಇನ್ಕ್ಲೂಡ್ ಮಾಡಿರೋದನ್ನ ಇಲ್ಲಿ ನೀವು ನೋಡ್ತಿರ್ಬೋದು. ಸ್ಕೂಟರ್‌ನ ಇಂಜಿನ್ ಸ್ಪೆಸಿಫಿಕೇಶನ್ಸ್‌ನ ನೋಡ್ತಾ ಹೋಗೋಣ. ಸೊ ಇಂಜಿನ್ ಸಿಸಿನ ನೋಡೋದಾದ್ರೆ ಇದು 125 ಸಿಸಿಯಿಂದ ಬಂದಿರುವಂತದ್ದು. ಹಾಗೆ ಇಂಜಿನ್ ಟೈಪ್‌ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವಾಲ್ವ್ಸ್ ಇಂದ ಬಂದಿರುತ್ತೆ. ಸೊ ಈ ಒಂದು ಸ್ಕೂಟರ್‌ಗೆ ಫ್ಯೂಯಲ್ ಸಪ್ಲೈ ಆಗುವಂತದ್ದು ಫ್ಯೂಯಲ್ ಇಂಜೆಕ್ಷನ್ ಇಂದ. ಹಾಗೆ ಈ ಒಂದು ಸ್ಕೂಟರ್‌ನ ಪವರ್‌ನ ನೋಡೋದಾದ್ರೆ ಟಾರ್ಕ್ ನಮಗೆ 10.3 Nm ಅಟ್ 5000 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಸೊ BHPನ ನೋಡೋದಾದ್ರೆ 8.04 BHP ಅಟ್ 6500 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಇದರಲ್ಲಿ CVT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನೋಡೋದಾದ್ರೆ 5.2 ಲೀಟರ್ ಅಷ್ಟು ಇರುವಂತದ್ದು. ಹಾಗೆ ಇಂಜಿನ್ ಆಯಿಲ್ ಕೆಪಾಸಿಟಿಯನ್ನು ನೋಡೋದಾದ್ರೆ 1 ಲೀಟರ್ ಅಷ್ಟು ಆಗಿರುತ್ತೆ. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ 1.3 ಲೀಟರ್ ಅಷ್ಟು ಆಗಿರುತ್ತೆ. ಸೊ ರೈಡಿಂಗ್ ರೇಂಜ್ ಅಂದ್ರೆ ಒಂದು ಸತಿ ಫ್ಯೂಯಲ್ ಟ್ಯಾಂಕ್ ನ ಫುಲ್ ಮಾಡಿಸಿದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ನೋಡೋದಾದ್ರೆ 265 ಕಿಲೋಮೀಟರ್ ಅಷ್ಟ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಟೈಪ್ ಅಂತ ನೋಡೋದಾದ್ರೆ ನಮಗೆ ಇದು ಬರೀ ಶೆಲ್ಫ್ ಇಂದ ಬಂದಿರುತ್ತೆ. ಯಾವುದೇ ರೀತಿ ಕಿಕ್ಕರ್ ಇರೋದಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಸೊ ಹಾಗೆ ಇದರಲ್ಲಿ ಕೆಲವೊಂದು ಅಡಿಷನಲ್ ಫೀಚರ್ಸ್ ಅನ್ನೋದನ್ನ ಆಡ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದನ್ನ ಹೈಬ್ರಿಡ್ ಅಂತ ಕರೆದಿರೋದು. ಸೊ ಅದಕ್ಕೆ ಯಾವ್ದು ಅಂತ ನೋಡೋದಾದ್ರೆ
ನೋಡೋದಾದ್ರೆ ಇದರಲ್ಲಿ ಸ್ಮಾರ್ಟ್ ಮೋಟಾರ್ ಜನರೇಟರ್ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ನಲ್ಲಿ ನಿಮಗೆ ಒಂದೇ ಸತಿ ಪವರ್ ನ ಜನರೇಟ್ ಮಾಡಕ್ಕೆ ಬೂಸ್ಟ್ ಮಾಡೋದಕ್ಕೆ ಒಂದು ಸ್ಮಾರ್ಟ್ ಮೋಟಾರ್ ಜನರೇಟರ್ SMG ಅನ್ನೋ ಒಂದು ಮೋಟರ್ನ ಇನ್ಸ್ಟಾಲ್ ಮಾಡಿರುವಂತದ್ದು. ಸೊ ಅದು ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಪಿಕಪ್ ನ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗೋಗೆ ಮಾಡುವಂತದ್ದು. ಹಾಗೆ ಈ ಗಾಡಿನ ಸ್ಟಾರ್ಟ್ ಮಾಡಬೇಕಿದ್ದಾಗ ನಿಮಗೆ ಕ್ವೈಟ್ ಎಂಜಿನ್ ಸ್ಟಾರ್ಟ್ ಅಂದ್ರೆ ಶೆಲ್ಫ್ ನ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಸೌಂಡ್ ಬರೋದಿಲ್ಲ, ಆರಾಮಾಗಿ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗುವಂತದ್ದು. ಹಾಗೆ ಆಟೋಮೆಟಿಕ್ ಸ್ಟಾಪ್ ಅಂಡ್ ಸ್ಟಾರ್ಟ್ ಆಗುವಂತ ಸಿಸ್ಟಮ್ ನ ಈ ಒಂದು ಸ್ಕೂಟರ್ ನಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು. ಸೊ ಇದೆಲ್ಲ ಫೀಚರ್ಸ್ ಇರೋದ್ರಿಂದ ನಮಗೆ ಇದನ್ನ ಹೈಬ್ರಿಡ್ ಅಂತ ಕರೆದಿರುವಂತದ್ದು. ಸ್ಕೂಟರಲ್ಲಿ ಎರಡು ಬ್ಯೂಟಿಫುಲ್ ಕೀಸ್ ನ ಕೊಟ್ಟಿರ್ತಾರೆ. ಸೊ ಹಾಗೆ ನಮಗೆ ಡಿಕ್ಕಿನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿ ಸ್ವಿಚ್ ಕೊಟ್ಟಿರೋದಿಲ್ಲ. ಕೀನ ಇನ್ಸರ್ಟ್ ಮಾಡಿ ಲೆಫ್ಟ್ಗೆ ಟರ್ನ್ ಮಾಡ್ತು ಅಂತ ಹೇಳಿದ್ರೆ ಡಿಕ್ಕಿ ಸೀಟ್ ಓಪನ್ ಆಗುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಡಿಕ್ಕಿ ಸೀಟ್ ಕೆಳಗಡೆ ನಿಮಗೆ ಟೂಲ್ ಕಿಟ್ ನ ಇಡೋದಕ್ಕೆ ಒಂದು ಸ್ಪೇಸ್ ನ ಕೊಟ್ಟಿರುವಂತದ್ದು. ಹಾಗೆ ಡಿಕ್ಕಿ ಸ್ಪೇಸ್ ನ ನೋಡಿದ್ರೆ ನಮಗೆ 21 ಲೀಟರ್ ಅಷ್ಟು ಆಗಿರುತ್ತೆ. ಸೊ ನೋಡ್ತಿರ್ಬೋದು ಒಂದು ದೊಡ್ಡ ಹೆಲ್ಮೆಟ್ ನ ಇಡುವಂತಹ ಸ್ಪೇಸು ಇರುವಂತದ್ದು ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ. ಸೊ ತುಂಬಾನೇ ಆಯ್ತು ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಫ್ಯೂಯಲ್ ಕ್ಯಾಪ್ ಸೀಟ್ ನ ಓಪನ್ ಮಾಡಿನೇ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಹೊರಗಡೆ ಇರೋದಿಲ್ಲ. ಸೊ ಇಲ್ಲಿ ನೋಡ್ತಿರೋ ಹಾಗೆ ಹಾಗೆ ನೀವು ನನಗೆ ಮೋಸ್ಟ್ ಫೇವ್ರೆಟ್ ಥಿಂಗ್ ಅಂತ ಹೇಳಿದ್ರೆ ಈ ಒಂದು ಸ್ಕೂಟರ್ ಸೀಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಬ್ರಾಡ್ ಆಗಿ ತುಂಬಾನೇ ಸಾಫ್ಟ್ ಆಗಿರುವಂತಹ ಈ ಸೀಟ್ ಅಂತಾನೆ ಹೇಳ್ಬೋದು. ಮತ್ತೆ ಡಬಲ್ ಸ್ಟಿಚ್ ಇಂದ ಬಂದಿರುವಂತದ್ದು, ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಆ ಒಂದು ಟೆಕ್ಸ್ಚರ್ ಇರುವಂತಹ ಸೀಟ್ ನ ಹಾಕಿರುವಂತದ್ದು, ಮತ್ತೆ ಡ್ಯುಯಲ್ ಕಲರ್ ಇರೋದನ್ನು ಕೂಡ ನೀವು ನೋಡ್ತಿರ್ಬೋದು. ನನಗೆ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ನಿಮಗೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ಒಂದು ಮ್ಯಾಟ್ ಫಿನಿಶ್ ಅಲ್ಲಿ ಸ್ಪ್ಲಿಟೆಡ್ ಕೊಟ್ಟಿಲ್ಲ, ಸೊ ಒಂದೇ ಕಂಟಿನ್ಯೂಟಿಯಿಂದ ಕೊಟ್ಟಿರುವಂತದ್ದು. ಸೊ ಅದು ಕೂಡ ನಿಮಗೆ ಒಂದು ಒಳ್ಳೆ ಎನ್ಹಾನ್ಸ್ಡ್ ಸ್ಪೋರ್ಟಿ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ಗೆ. ಸೊ ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ಇರುವಂತಹ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು, LED ಇಂದ ಬಂದಿರುವಂತದ್ದು. ಸೊ ಅದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ಹಿಂದೆಗಡೆ ಕೂಡ ನಿಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು, ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಾಗಿರುವಂತದ್ದು. ಸೊ ಹಾಗೆ ನಿಮಗೆ ಎರಡೂ ಸೈಡ್ ರಿಫ್ಲೆಕ್ಟರ್ಸ್ ನ ಕೊಟ್ಟಿರುವಂತದ್ದು. ಸೊ ಅದೊಂದು ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನಲ್ಲಿ ಬೇಸ್ ವೇರಿಯಂಟ್ ಒಂದು ಬಿಟ್ಟು ಮಿಕ್ಕ ಎಲ್ಲಾ ವೇರಿಯಂಟ್ ನಲ್ಲೂ ನಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಅನಲಾಗ್ ಇಂದ ಬಂದಿರುತ್ತೆ. ಸೊ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಇಂದಾನೇ ಬಂದಿರುತ್ತೆ. ಹಾಗೆ ನಿಮಗೆ ಬ್ರೈಟ್ನೆಸ್ ನ ಕಂಟ್ರೋಲ್ ಮಾಡೋ ಫೀಚರ್ ಕೂಡ ಈ ಒಂದು ಸ್ಕೂಟರ್ ಅಲ್ಲಿ ಬಂದಿರುವಂತದ್ದು. ಹಾಗೆ ಲಾಸ್ಟ್ ಪಾರ್ಕ್ ಲೊಕೇಶನ್ ಅನ್ನೋ ಫೀಚರ್ ಕೂಡ ಇರುವಂತದ್ದು. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಈ ಫೋನ್ಗೆ ನಿಮಗೆ ಲಾಸ್ಟ್ ಎಲ್ಲಿ ಪಾರ್ಕ್ ಮಾಡಿದೀರಾ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸೊ ಆಟೋಮೆಟಿಕ್ ಆಗಿ ನಿಮಗೆ ಇಂಡಿಕೇಟರ್ಸ್ ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಅಲ್ಲೇ ಇರುತ್ತೆ. ಸೊ ಫ್ಯೂಯಲ್ ಗೇಜ್ ಆಗಿರ್ಬೋದು, ಸ್ಪೀಡೋಮೀಟರ್, ಟೇಕೋಮೀಟರ್, ಮತ್ತೆ ಸರ್ವಿಸ್ ರಿಮೈಂಡರ್, ಸ್ಟ್ಯಾಂಡ್ ಅಲಾರಾಮ್, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲೇ ಇರುತ್ತೆ ಡಿಜಿಟಲ್ ಅಲ್ಲಿ. ಹಾಗೆ ನಿಮಗೆ ಇಕೋ ಸಿಸ್ಟಮ್ ಅನ್ನೋ ಗ್ರೀನ್ ಕಲರ್ ಲೈಟ್ ಕೂಡ ಆನ್ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಸೊ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನೊಂದು ಸ್ಕೂಟರ್ ನ ಡೈಮೆನ್ಷನ್ಸ್ ಮತ್ತೆ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಸೊ ಇದರದ್ದು ಓವರ್ ಆಲ್ ವೆಯ್ಟ್ ಬಂದು 99 kg ಆಗಿರುತ್ತೆ. ತುಂಬಾನೇ ಲೈಟ್ ವೆಯ್ಟ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಇದು ತುಂಬಾನೇ ಸ್ಪೀಡ್ ಹೋಗೋದಕ್ಕೆ ಈಸಿ ಆಗುವಂತದ್ದು. ಸೊ ಹಾಗೆ ಇದೊಂದು ಸ್ಕೂಟರ್ ನ ಸೀಟ್ ಹೈಟ್ ನ ನೋಡಿದ್ರೆ 785 mm ಆಗಿರುತ್ತೆ. ಸೊ ನಾನು ಕುತ್ಕೊಂಡಾಗ ತುಂಬಾನೇ ಈಸಿಯಾಗಿ ಆಕ್ಸೆಸ್ ಮಾಡಬಹುದಾಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಕುತ್ಕೊಂಡ್ರೆ ಫ್ರಂಟ್ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನ. ಸೊ ನನ್ನ ಹೈಟ್ ಬಂದು 6 ಫೀಟ್ ಇದೆ. ಸೊ ಕಾಲ್ ನಿಮಗೆ ಟಚ್ ಆಗ್ತಾ ಇಲ್ಲ, ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಕಂಫರ್ಟಬಲ್ ಆಗಿ ಕುತ್ಕೊಂಡಿದ್ದೆ. ಸೊ ಈಸಿ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಲೆಗ್ ರೂಮ್ ಸ್ಪೇಸ್ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಿಮ್ ಯಾವುದೇ ಲಗೇಜ್ ಕೂಡ ಇಟ್ಕೋಬಹುದಾಗಿರುತ್ತೆ. ಸೊ ಹಾಗೆ ಈ ಒಂದು ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡಿದ್ರೆ 145 mm ಆಗಿರುತ್ತೆ. ಸೊ ಆಫ್ ರೋಡ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೆ ನಾನು ಕನ್ಫ್ಯೂಸ್ ಆದೆ ಅಂತ ಹೇಳಿದ್ದು ಮುಂಚೆ ನಿಮಗೆ ಹೇಳ್ತಾ, ಇದು ಆಫ್ ರೋಡ್ ಸ್ಕೂಟರ ಬೈಕಾ ಅಂತ ಹೇಳಿ. ಸೊ ನೆಕ್ಸ್ಟ್ ಈ ಒಂದು ಸ್ಕೂಟರ್ ನ ಟಾಪ್ ಸ್ಪೀಡ್ ಮತ್ತೆ ಮೈಲೇಜ್ ಬಗ್ಗೆ ನೋಡೋದಾದ್ರೆ, ಟಾಪ್ ಸ್ಪೀಡ್ ನಿಮಗೆ 95 ಕಿಲೋಮೀಟರ್ ಇಂದ 96 km/h ಆಗಿರುತ್ತೆ. ಸ್ಪೀಡ್ ವಿಚಾರದಲ್ಲಿ ಯಾವುದೇ ಬೈಕ್ಗೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್. ಹಾಗೆ ನಾವು ಈ ಒಂದು ಸ್ಕೂಟರ್ ನ ಮೈಲೇಜ್ ನ ನೋಡೋದಾದ್ರೆ 51 ಕಿಲೋಮೀಟರ್ ಇಂದ 60 km/ಲೀಟರ್ ಗಂಟ ಅಂತಾನೆ ಹೇಳ್ಬೋದು. ಫ್ರಂಟ್ ಸ್ಪೇಸ್ ಅಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವುದೇ ಥಿಂಗ್ಸ್ ನ ಇಟ್ಕೊಳ್ಳುವಂತಹ ಸ್ಪೇಸ್ ನ ಕೊಟ್ಟಿಲ್ಲ. ಹಾಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಪ್ರಾಪರ್ ರಗಡ್ ಮತ್ತೆ ಸ್ಪೋರ್ಟಿ ಲುಕ್ ಬರೋದಕ್ಕೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್ ಅಲ್ಲಿ ಫೋಲ್ಡಬಲ್ ಹುಕ್ ನ ಕೊಟ್ಟಿರುವಂತದ್ದು ಫ್ರಂಟ್ ಅಲ್ಲಿ. ಸೊ ನೋಡ್ತಿರ್ಬೋದು ಸ್ವಲ್ಪ ದೊಡ್ಡ ಸೈಜ್ ಆಗಿ ಕೊಟ್ಟಿರುವಂತದ್ದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಎಷ್ಟು ಸ್ಪೇಷಿಯಸ್ ಆಗಿರುವಂತದ್ದು, ಮತ್ತೆ ನಿಮಗೆ ಫ್ಲಾಟ್ ಆಗಿ ಕಾಲಿಡುವಂತಹ ಜಾಗ ಫ್ಲಾಟ್ ಆಗಿ ಕೊಟ್ಟಿರುವಂತದ್ದು, ಯಾವುದೇ ರೀತಿ ಅಂಪ್ಸ್ ತರ ಇಲ್ಲ ನಿಮಗೆ. ಸೊ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ಯಾವುದೇ ರೀತಿ ಹುಕ್ ಕೊಟ್ಟಿಲ್ಲದೆ ಇರೋದು ಈ ಒಂದು ಸ್ಕೂಟರ್ ನಲ್ಲಿ.
ಈ ಸ್ಕೂಟರಲ್ಲಿ ಬಂದಿರುವಂತಹ ಗ್ರಿಪ್ಪರ್ ಆಗಲಿ, ಬ್ರೇಕ್ ಲಿವರ್ಸ್ ಆಗಲಿ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮ್ಗೆ. ಸೊ ಹಾಗೆ ನಿಮ್ಗೆ ನಕಲ್ ಗಾರ್ಡ್ ಟಾಪ್ ವೇರಿಯಂಟ್ ಅಲ್ಲಿ ಕಂಪನಿನೇ ಅಡಿಷನಲ್ ಆಗಿ ಕೊಟ್ಟಿರ್ತಾರೆ. ಸೊ ಯಾವುದೇ ರೀತಿ ಅಡಿಷನಲ್ ಆಗಿ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ. ಸೊ ಬೇರೆ ಯಾವುದೇ ವೇರಿಯಂಟ್ ಇರೋದಿಲ್ಲ. ಬರೀ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಪ್ರೀಮಿಯಂ ಆಗಿ ಮತ್ತೆ ರಗಡ್ ಲುಕ್ ನ ಎನ್ಹಾನ್ಸ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ ನಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಎಲ್-ಇ-ಡಿ ಡಿ-ಆರ್-ಎಲ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಬೇಸ್ ವೇರಿಯಂಟ್ ಒಂದು ಬಿಟ್ಟು ಮಿಕ್ಕ ಎಲ್ಲಾ ವೇರಿಯಂಟ್ ಅಲ್ಲೂ ನಮಗೆ ಎಲ್-ಇ-ಡಿ ಹೆಡ್ ಲ್ಯಾಂಪ್ಸ್‌ನೇ ಕೊಟ್ಟಿರ್ತಾರೆ. ಸೊ ನೋಡ್ತಿರ್ಬೋದು ಎಷ್ಟು ಎನ್ಹಾನ್ಸ್ಡ್ ಲುಕ್ ಮತ್ತೆ ಅಗ್ರೆಸಿವ್ ಲುಕ್ ಇರುವಂತದ್ದು. ಹಾಗೆ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಸ್ವಿಚಸ್ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸ್ವಿಚಸ್ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಸೊ ಹಾಗೆ ನಿಮಗೆ ಇಲ್ಲಿ ಯಮಹಾ ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು. ಅದು ಕೂಡ ನಿಮಗೆ ಅಟ್ರಾಕ್ಟಿವ್ ವೇನಲ್ಲೇ ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ನಿಮಗೆ ಇಂಜಿನ್ ಆಟೋ ಆಫ್ ಆನ್ ಸ್ವಿಚ್ ಕೂಡ ಕೊಟ್ಟಿರುವಂತದ್ದು. ಸೊ ನಿಮಗೆ ಅಡಿಷನಲ್ ಫೀಚರ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಪ್ರತಿಯೊಂದು ಸ್ವಿಚಸ್ ನಿಮಗೆ ಪ್ರೀಮಿಯಂ ಇಂದಾನೆ ಬಂದಿರುತ್ತೆ. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಫುಟ್ರೆಸ್ಟ್ ನಮಗೆ ರಬ್ಬರ್ ಪ್ಯಾಡೆಡ್ ಇಂದ ಕೊಟ್ಟಿರುವಂತದ್ದು ಎರಡೂ ಸೈಡು. ಸೊ ನೋಡ್ತಿರ್ಬೋದು ಅದು ಕೂಡ ಚೆನ್ನಾಗಿ ಕಾಣಿಸುವಂತದ್ದು. ಸೊ ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲಿ ಆಗಿರುತ್ತೆ. ಹೀಟ್ ರೆಸಿಸ್ಟೆಂಟ್ ಶೀಲ್ಡ್ ಕೂಡ ಹಾಕಿರುವಂತದ್ದು. ಈ ಒಂದು ಸ್ಕೂಟರ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಸ್ಕೂಟರ್‌ನ ವಾರಂಟಿನ ನೋಡೋದಾದ್ರೆ 24,000 ಕಿಲೋಮೀಟರ್ ಅಥವಾ 2 ವರ್ಷ ಆಗಿರುತ್ತೆ. ಹಾಗೆ ಮೇಂಟೆನೆನ್ಸ್ ಕಾಸ್ಟ್‌ನ ನೋಡೋದಾದ್ರೆ ₹1,500 ಇಂದ ₹1,750 ವರೆಗೂ ಆಗಿರುತ್ತೆ. ಸೊ ಈ ಒಂದು ಸ್ಕೂಟರ್‌ನ ಸರ್ವಿಸ್ ಶೆಡ್ಯೂಲ್‌ನ ನೋಡೋದಾದ್ರೆ ಮೊದಲನೇ ಸರ್ವಿಸ್ ನಿಮಗೆ 1,000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸು 4,000 ಕಿಲೋಮೀಟರ್ ಅಥವಾ 150 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸು 7,000 ಕಿಲೋಮೀಟರ್ ಅಥವಾ 270 ದಿವಸದೊಳಗಡೆ ಆಗಿರುತ್ತೆ. ನಾಲ್ಕನೇ ಸರ್ವಿಸು 10,000 ಕಿಲೋಮೀಟರ್ ಅಥವಾ 390 ದಿವಸದೊಳಗಡೆ ಆಗಿರುತ್ತೆ. ಇನ್ನೇ ಒಂದು ಈ ಸ್ಕೂಟರ್‌ನ ಆನ್ ರೋಡ್ ಪ್ರೈಸ್‌ನ ನೋಡೋದಾದ್ರೆ ಬೇಸ್ ವೇರಿಯಂಟ್ ಪ್ರೈಸ್ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸು ₹75,300 ಆಗಿರುತ್ತೆ. ಇನ್ಶೂರೆನ್ಸ್‌ನ ನೋಡೋದಾದ್ರೆ ₹7,256 ಆಗಿರುತ್ತೆ. ಇನ್ನು ಟ್ಯಾಕ್ಸು ₹11,605, ಅದರ್ಸು ₹5,300. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ ಬೆಂಗಳೂರಿನಲ್ಲಿ 99,000 ಆಗಿರುತ್ತೆ. ಇದು ಬೇಸ್ ವೇರಿಯಂಟ್‌ನ ಪ್ರೈಸು. ಇನ್ನು ಟಾಪ್ ವೇರಿಯಂಟ್‌ನ ಪ್ರೈಸು ಎಕ್ಸ್ ಶೋರೂಮ್ ಪ್ರೈಸ್ 87,000, ಇನ್ಶೂರೆನ್ಸ್ ₹7,562, ಟ್ಯಾಕ್ಸು ₹13,163, ಅದರ್ಸ್ ಅಂತ ಹೇಳಿ ₹5,225. ಓವರ್ ಆಲ್ ಕಾಸ್ಟ್ ನಿಮಗೆ ₹1,15,000 ಆನ್ ರೋಡ್ ಪ್ರೈಸ್ ಆಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ. ಯಮಹಾ ಕಂಪನಿ ಕಡೆಯಿಂದ ತಮ್ಮ 70th ಆನಿವರ್ಸರಿ ಸಲುವಾಗಿ ಒಳ್ಳೆ ಡಿಸ್ಕೌಂಟ್ಸ್‌ನ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ನಿಯರೆಸ್ಟ್ ಶೋರೂಮ್‌ಗಳಿಗೆ ವಿಸಿಟ್ ಮಾಡಿ ಡಿಸ್ಕೌಂಟ್ಸ್ ಬಗ್ಗೆ ಕೇಳಿ, ಹಾಗೆ ಟೆಸ್ಟ್ ರೈಡ್ ಮಾಡಿ ಗಾಡಿನ ಬುಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ಗಾಡಿ ಬಗ್ಗೆ ಇನ್ಯಾವುದೇ ಇನ್ಫಾರ್ಮೇಷನ್ಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ಯಾವುದೇ ವೆಹಿಕಲ್‌ನ ಇನ್ಫಾರ್ಮೇಷನ್ಸ್ ಬೇಕಿದ್ರೂ ನನ್ನ ಚಾನಲ್‌ಗೆ ವಿಸಿಟ್ ಮಾಡಿ. ತುಂಬಾನೇ ವಿಡಿಯೋಸ್‌ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.